ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಕಡಕ ರೊಟ್ಟಿ ಕಾಕ ಎಲ್ಲಿ ಹೋಗ್ಯಾನಂತ ತಿಳ್ಕೊಂಡಿರ್ಬೇಕು ನೀವು. ಪ್ರತಿಯೊಂದು ಧರ್ಮದ ಇತಿಹಾಸ, ಪ್ರತಿಯೊಂದು ಶಾಂತಿ ಸಮೃದ್ಧಿಯ ಸಂಕೇತಗಳು, ಯಾವಾಗ ಮನಸ್ಸಿಗೆ ನೆಮ್ಮದಿ ಎಲ್ಲಿ ಸಿಗುತ್ತೈತೆ ಅನ್ನೋದು ಅಂಥ ಸ್ಥಳಗಳ ವೀಕ್ಷಣೆ ಮಾಡೋ ಸಲುವಾಗಿ ನಿಮಗೆ ಆಹ್ವಾನ ಮಾಡಾಕತ್ತೀನಿ. ಉತ್ತರ ಕರ್ನಾಟಕದ ಮಹಾಜನತೆ ಎಷ್ಟೋ ಜನ ಬೆಂಗಳೂರಿಗೆ ಬರ್ತೀರಿ, ಈ ಅವಕಾಶವನ್ನು ತಪ್ಪಿಸ್ಕೋಬೇಡ್ರಿ. ಇದೇ ಆನಂದರಾವ್ ಸರ್ಕಲ್ದಲ್ಲಿ ಇರುವಂಥ ಪವಿತ್ರ ವಿಶ್ವದಲ್ಲಿಯೇ ಪ್ರಸಿದ್ಧ ಆದಂಥ ಇತಿಹಾಸ ಉಳ್ಳಂಥ ಅನ್ನಮ್ಮ ದೇವಿ ದೇವಸ್ಥಾನಕ್ಕೆ ಒಂದು ಸಾರಿ ಬನ್ನಿರಿ. ಅನ್ನಮ್ಮ ದೇವಿ ದೇವಸ್ಥಾನದಲ್ಲಿ ಎಂತೆಂಥ ರಾಜಕಾರಣಿಗಳು ಬಂದರು, ಪ್ರಧಾನಮಂತ್ರಿಗಳು ಬಂದರು, ಅನೇಕ ಮುಖ್ಯಮಂತ್ರಿಗಳು ಸಹಿತ ಬಂದರು. ತಮ್ಮ ಅಧಿಕಾರ ಗ್ರಹಣ ಮತ್ತು ಅಧಿಕಾರ ಹೋದ ಮೇಲೂ ಸಹಿತ ಇಲ್ಲಿ ಅನೇಕ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಈ ಅನ್ನಮ್ಮ ದೇವಿಯ ಮಡಿಲಿಗೆ ಹಾಕಿದಾಗ ಅವರ ಇಚ್ಛೆಗಳನ್ನು ಪೂರ್ಣಗೊಳಿಸಿದಂಥ ಈ ಮಹಾತಾಯಿ ಇಲ್ಲಿ ಸಾವಿರಾರು ಜನ ದೈನಂದಿನವಾಗಿ ಬರ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಮಹಾಜನತೆಯೂ ಸಹಿತ ಅನೇಕ 23 ಜಿಲ್ಲೆಗಳಿಂದ ನೀವು ಆನಂದರಾವ್ ಸರ್ಕಲ್, ಶೇಷಾದ್ರಿಪುರಮ್ ಈ ಎಲ್ಲ ಕಡೆ ನೀವು ಹೋಗ್ತಾ ಇರ್ತೀರಿ. ಈ ದೇವಿಯ ದರ್ಶನ ಮಾತ್ರ ಪಡ್ಕೊಂಡ್ರೆ ನಿಜಕ್ಕೂ ಒಂದು ನೆಮ್ಮದಿ, ಶಾಂತಿ, ಒಂದು ಸಂಕೇತ. ಇಲ್ಲಿ ನೋಡಿ ಎಷ್ಟೊಂದು ಇಲ್ಲಿ ದೇವಿಯ ಪುರಾತನ ಕಾಲದ 400 ವರ್ಷಗಳ ಇತಿಹಾಸ ಉಳ್ಳಂಥ ಅನೇಕ ಒಂದು ಪುರಾತನ ಪ್ರಾಚೀನ ಟೈಪ್ ಕಾಣುತ್ತೆ ಇದು. ಆ ಎಲ್ಲ ದೃಶ್ಯಗಳನ್ನ ನಾನು ನಿಮಗೆ ತೋರ್ಸಾಕತ್ತೀನಿ ಇವತ್ತು. ಅನೇಕ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ತಮ್ಮ ತಮ್ಮ ಇಚ್ಛಾರ್ಥಗಳನ್ನು ಇಲ್ಲಿ ಪೂರೈಕೆ ಮಾಡೋಕ್ಕೋಸ್ಕರ ಆ ದೇವರ ಹತ್ತಿರಲ್ಲಿ ಯಾವ ತಮ್ಮ ತೊಂದರೆಗಳಿದ್ದಾವೆ, ಯಾವ ತಮ್ಮ ಕಷ್ಟಗಳಿದ್ದಾವೆ, ಯಾವ ತಮಗೆ ಅನೇಕ ಯಾವುದೇ ಒಂದು ನೌಕರಿ ಇರ್ಬೋದು, ಯಾವುದೇ ಒಂದು ತಮ್ಮ ಕೋರ್ಟು ಕಚೇರಿ ವ್ಯಾಜ್ಯಗಳು ಇರ್ಬೋದು, ಅನೇಕ ಅಣ್ಣ ತಮ್ಮಂದಿರ ಸಹೋದರತ್ವ ಪಾಲುದಾರಿಕೆಯ ಏನಾದರೂ ತಂಟೆ ತಕರಾರು ಇದ್ದರೂ ಸಹಿತ ಈ ತಾಯಿಯ ಮಡಿಲಿಗೆ ಹಾಕಿದರೆ ಅದು ಪೂರ್ಣಗೊಳ್ಳುತ್ತದೆ ಒಂದು ನಂಬಿಕೆ. ಯಾವಾಗಲೂ ದೇವಸ್ಥಾನ ಮತ್ತು ಮಂದಿರಗಳಲ್ಲಿ ಹೋದರೆ ಎಷ್ಟು ಶಾಂತಿ ನೆಮ್ಮದಿ ಸಿಗುತ್ತೈತಿ. ಇಂದಿನ ಯುವ ಪೀಳಿಗೆ ಇದನ್ನು ಭಾಳ ಅಳವಡಿಸ್ಕೊಂಡು ಹೋದ್ರೆ 400 ವರ್ಷಗಳ ಇತಿಹಾಸ ಈ ಮಹಾ ಅನ್ನಪೂರ್ಣ ದೇವಸ್ಥಾನ ನಿಮಗೆ ಸಮೀಪದಲ್ಲಿ ಆನಂದರಾವ್ ಸರ್ಕಲ್ದಲ್ಲಿ ನೀವು ಕಾಲು ನಡಿಗೆದಿಂದ ಹೋದರೂ ಸಹಿತ ಈ ದೇವಸ್ಥಾನ ನಿಮ್ಮ ಕಣ್ಣಿಗೆ ಬೀಳುತ್ತೆ. ದೈನಂದಿನವಾಗಿ ಸಾವಿರಾರು ಜನ ಎಷ್ಟೊಂದು ಭಕ್ತಿಪೂರ್ವಕವಾಗಿ, ಎಷ್ಟೊಂದು ಪ್ರೀತಿಯಿಂದ, ವಿಶ್ವಾಸದಿಂದ, ವಾತ್ಸಲ್ಯದಿಂದ, ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಧರ್ಮದವರು ಸಹಿತ ಬಂದು ಇಲ್ಲಿ ಈ ಅನ್ನಮ್ಮ ದೇವಿಯ ಒಂದು ಮುಡಿಗೆ ಅಲ್ಲಿ ಬಂದು ಬೇಡಿಕೊಳ್ಳುತ್ತಾರೆ. ಅವರ ಕಷ್ಟಗಳು ನಿವಾರಣೆ ಮಾಡುವಂಥ ಈ ಶಕ್ತಿ ಅನ್ನಮ್ಮ ದೇವಿ ಹತ್ತಿರ ಇದೆ. ಇಲ್ಲಿ ಪ್ರಮುಖ ಅರ್ಚಕರಿದ್ದಾರೆ. ಆ ಅರ್ಚಕರು ಈ ಇತಿಹಾಸ ಹೇಳ್ತಾರೆ ಅನ್ನಮ್ಮ ದೇವಿಯ ಬಗ್ಗೆ. ಒಂದು ಸ್ವಲ್ಪ ಕೇಳೋಣ ಬನ್ನಿ. ಬಹಳ ಕುತೂಹಲದಿಂದ ನೋಡ್ರಿ. ಯಾವಾಗಲೂ ಭಕ್ತಿ ಬೇಕು, ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕಾದರೆ ಯಾವುದೋ ದೇವಿಯ ಒಂದು ಆಶೀರ್ವಾದ ಬೇಕು. ಪ್ರತಿಯೊಂದು ಧರ್ಮ ಗ್ರಂಥಗಳು ಇವೇ ಹೇಳುತ್ತವೆ, ಶಾಂತಿ ಸಾಮರಸ್ಯ ಭಾವ್ಯತೆ. ಇದರ ಸಲುವಾಗಿ ಕಡಕ ಕಾಕ ಅಲ್ಲಿಂದ ಇಲ್ಲಿ ಬಂದ ಅನ್ನಮ್ಮ ದೇವಸ್ಥಾನದ ಒಂದು ವಿವರಣೆ ಕೊಡುವ ಸಲುವಾಗಿ ಪ್ರಮುಖ ಅರ್ಚಕರಿದ್ದಾರೆ. ಆ ಅರ್ಚಕರ ಮಾತಿನಿಂದಲೇ ಕೇಳೋಣ ಇದರ ಇತಿಹಾಸ ಮತ್ತು ಪುರಾಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಪ್ರಸಾದ್ ಅಂತ. ತಾವು ಎಷ್ಟು ವರ್ಷದಿಂದ ಇಲ್ಲಿ ಅರ್ಚಕರಂತ ಇದ್ದೀರಾ ಸರ್? ನಾನು ಸರಿಸುಮಾರು ಇದು ಏನು ಅಂದರೆ ಇದು ತಲತಲಮಾಂತರದಿಂದ ನಡ್ಕೊಂಡು ಬಂದಂಥ ದೇವಸ್ಥಾನ. ನಾನು ಈಗ 8ನೇ ತಲೆ. ಸೊ ಹಂಗಂದರೆ ಒಂದು 50 ವರ್ಷ ಅಂತ ಇಟ್ಕೊಂಡ್ರು 400 ವರ್ಷದ ಹಿಂದಿಂದ ಆಯಿತು ದೇವಸ್ಥಾನ. ಇದು ಮೊದಲು ಬೆಂದಕಾಳೂರು ಅಂತ ಕರಿತಿದ್ದು. ಬೆಂದಕಾಳೂರು ಇಂದ ಹಿಂದೆ ಇದ್ದಿದ್ದು ಬರಿಗೆ ಮುದ್ದೇನಹಳ್ಳಿ ಅಂತ. ಬೆಂಗಳೂರು ಏನು ಹೇಳ್ತಾ ಇದ್ದೀರಿ ಇವಾಗ, ಬರಿಗೆ ಮುದ್ದೇನಹಳ್ಳಿ ಅಂತಿದ್ದು. ಆಮೇಲೆ ಬೆಂದಕಾಳೂರು ಆದಮೇಲೆ ಬೆಂಗಳೂರು. ಆದ್ದರಿಂದ ನಮಗೆ ತುಂಬ ಪುರಾಣವಾದ ಇತಿಹಾಸ ಸಿಗುತ್ತೆ. ಇದು ವಂಶ ಪರಂಪರೆಯಿಂದ ನಡ್ಕೊಂಡು ಬಂದಿರೋದು. ಈ ತಾಯಿ ಎಷ್ಟು ವರ್ಷದ ಇತಿಹಾಸ ಇದು? ಇದು 400 ವರ್ಷದ ಇತಿಹಾಸ ಇದೆ. 400 ವರ್ಷದ ಇತಿಹಾಸ ಇದೆ. ಜನ ಏನೇನು ಅಪೇಕ್ಷೆ ಪಟ್ಟು ಬರ್ತಾರೆ? ಅಪೇಕ್ಷೆ ಪಡೋದಕ್ಕಿಂತ ಪವಾಡ ನಡೆಯೋ ಕಡೆ ಜನ ಬರ್ತಾರೆ. ಇದೊಂದೇ ಕ್ಷೇತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲೂ ಪವಾಡ ನಡೆಯೋದಕ್ಕೋಸ್ಕರ ಜನ ಬರ್ತಾರೆ. ಸೊ ಹಂಗಾಗಿ ಅವರವರು ಇಷ್ಟಾನುಸಾರ ಏನು ಬೇಕು ಅಂದರೆ ಅರಕೆ ಮಾಡ್ಕೊಬೋದು. ಇಂಥದ್ದೇ ಪ್ರತ್ಯೇಕವಾಗಿ ಅರಕೆ ಮಾಡಬೇಕು ಅನ್ನೋದು ಏನಿಲ್ಲ ಇಲ್ಲಿ. ಸೊ ಅವ್ರ ಇಷ್ಟ, ಅವ್ರ ಭಕ್ತಿ, ಅವ್ರ ಏನಾಗುತ್ತೆ, ಏನು ಬೇಕಂದ್ರೆ ಅರಕೆ ಸಲ್ಲಿಸ್ಬೋದು. ಅನ್ನದಾನ ಇಂಥವೆಲ್ಲ ಮಾಡ್ಬೋದು. ಅನ್ನದಾನ ಮಾಡ್ಬೋದು ಇಲ್ಲಿ. ಮತ್ತು ಪ್ರಾಣಿ ಇದೆಲ್ಲ ಕೊಡ್ತಾರೆ. ಬಲಿ ಕೊಡೋದಿಲ್ಲ ಇಲ್ಲಿ. ಏನು ಮಾಡ್ತಾರೆ, ಹಾಗೆ ಬಿಟ್ಟು ಹೊರಟೋಗ್ತಾರೆ. ಪ್ರಾಣಿಗಳನ್ನ ಬಿಟ್ಟು ಹೋಗ್ತಾರೆ. ಅವರು ಇಷ್ಟಾನುಸಾರ ಅವ್ರ ಹೆಸರಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ, ವರ್ಷ ಮತ್ತು ಈಗ ಆಗಿಂದ ರೂಢಿ ಬಂದಿದೆ. ವರ್ಷ ಅವ್ರವ್ರ ಬಡಾವಣೆಗೆ ತಾಯಿನ ಕರ್ಕೊಂಡೋಗಿ
ಪೂಜೆ ಮಾಡಿ ಅಲ್ಲಿಂದ ಅವರು ಅಲ್ಲಿ ಏನೇನು ಅವರು ಶಕ್ತಿಯನುಸಾರ ಆಗುತ್ತೆ ಅದನ್ನು ಪೂಜೆ ಮಾಡಿ ಅಲ್ಲಿಂದ ದೇವರನ್ನ ಮತ್ತೆ ವಾಪಸ್ ತೊಗೊಂಬರ್ತಾರೆ. ಅರ್ಚಕರೇ, ಒಂದು ಉದಾಹರಣೆಯೊಂದಿಗೆ ಹೇಳಿ, ಎಂತೆಂಥ ರಾಜಕಾರಣಿಗಳು ನೀವು ಅರ್ಚಕರಿದ್ದಾಗ ನಿಮ್ಮ ಕಣ್ಣಿಗೆ ಕಂಡಿದ್ದು ಯಾವ್ಯಾವ ರಾಜಕಾರಣಿಗಳು ಬಂದಿರ್ಬೋದು? ಎಲ್ಲ ಪಕ್ಷದ ರಾಜಕಾರಣಿಗಳು ಬಂದಿದ್ದಾರೆ ಇಲ್ಲಿ. ಒಂದು ಉದಾಹರಣೆ ಯಾರಾದರೂ ಒಂದು ದೊಡ್ಡ ಉನ್ನತ ರಾಜಕಾರಣಿ ಹೆಸರು ಹೇಳ್ಬೋದು? ಪ್ರಧಾನಮಂತ್ರಿ ದೇವೇಗೌಡ ಅವರು ಬಂದಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಬಂದೋಗಿದ್ದಾರೆ, DK ಶಿವಕುಮಾರ್ ಅವರು ಬಂದೋಗಿದ್ದಾರೆ, ಯಡಿಯೂರಪ್ಪನವರು ಬಂದೋಗಿದ್ದಾರೆ, ಸುಮಾರು ಹೋಗಿದ್ದಾರೆ, ಎಲ್ಲರೂ ಬಂದೋಗಿದ್ದಾರೆ. ಸೊ ಅಂಥದ್ದು ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಂಬುದರೆ ದೇವರು, ಇಲ್ಲ ಅಂದರೆ ಕಲ್ಲು. ಯಾವುದೇ ದೇವರಾದರೂ ನಂಬುದರೆ ದೇವರು, ಇಲ್ಲ ಅಂದರೆ ಕಲ್ಲು. ಅವ್ರವ್ರ ಇದು ನಮ್ಮ ಇಚ್ಛೆ ಮತ್ತು ಅವರ ಒಂದು ನಂಬಿಕೆ ಅಷ್ಟೇ ಹೇಳಬಲ್ಲೆ. ಸರ್ವ ಜಾತಿ ಧರ್ಮದವರು ಸಹಿತ ಹೌದು, ಹಿಂದೂ, ಕ್ರಿಶ್ಚಿಯನು, ಮುಸ್ಲಿಮು ಎಲ್ಲರೂ ಬಂದು ಹೋಗ್ತಾರೆ. ಆಮೇಲೆ ಈ ತಾಯಿ ಇನ್ನೊಂದು ಏನಪ್ಪ ಅಂದರೆ ವೈಶಿಷ್ಟ್ಯ ಏನು ಅಂದರೆ, ಬೆಂಗಳೂರಲ್ಲಿ ಹುಟ್ಟಂಥ ಮಗು 3 ತಿಂಗಳು ಒಳಗಾಗಿ ಮೊದಲನೇ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡೇ ಹೋಗ್ತಾರೆ. ಅದು ಇಲ್ಲಿ ಬರೋ ಇತಿಹಾಸ. ಫಸ್ಟು ಈ ದೇವ್ರ ತಾಯಿ ಸನ್ನಿಧಿಗೆ ಬಂದು ದರ್ಶನ ಪಡೆದು ಆಮೇಲೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ದೈನಂದಿನವಾಗಿ ಗುರುಗಳೇ ಎಷ್ಟು ಸಾವಿರ ಜನ ಬಂದು ಅಂದಾಜು ಒಂದು ಹೇಳಿ? ಅಷ್ಟೇನಿಲ್ಲ, ಇಲ್ಲಿ ಶುಕ್ರವಾರ ದೇವಿಗೆ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ಆ ದಿನ 3 ದಿನಗಳು ವಿಶೇಷ. ಸುಮಾರು ಬಂದು ಹೋಗ್ತಾರೆ. ಸುಮಾರು ಜನ ಅಂತ ಲೆಕ್ಕ ಇದುವರೆಗೂ ಇಲ್ಲ, ಬಂದು ಹೋಗ್ತಾರೆ. ತುಂಬ ಜನ ಬರ್ತಾರೆ ಅಷ್ಟಂತೂ ಹೇಳ್ಬರ್ತೀವಿ. ಈಗ ಜನ ಬರ್ತಿರ್ತಾರೆ, ಇಲ್ಲಿ ಪ್ರಸಾದ ರೂಪದಲ್ಲಿ ನೀವು ಏನಾದರೂ ಅವರಿಗೆ? ಹೌದು, ಇಲ್ಲಿ ನೈವೇದ್ಯ ಇರುತ್ತೆ, ನೈವೇದ್ಯಗಳು ಕೊಡ್ತೀವಿ. ವಿಧವಾದ ಪುಳಿಯೋಗರೆ ಮತ್ತು ಮೊಸರನ್ನ, ಪೊಂಗಲ್ಲು ಅಂಥದ್ದು ದೇವಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ನೈವೇದ್ಯವಾಗಿ ಕೊಡ್ತೀವಿ. ಈ ಜಗತ್ತಿನ ಜನತೆಗೆ ಏನು ಸಂದೇಶ ಸಾರ್ತೀರಾ? ನಾನು ಹೇಳೋದು ಎಲ್ಲರೂ ಏನು ಅಂದರೆ ನ್ಯಾಯ, ನೀತಿ, ಸತ್ಯ, ಧರ್ಮ, ಭಾವೈಕ್ಯತೆ, ಪ್ರೀತಿ, ವಿಶ್ವಾಸ, ಯಾವುದೇ ಜಾತಿ ಮತ ಏನೂ ಇರಬಾರ್ದು, ಎಲ್ಲ ಒಂದೇ, ಎಲ್ಲ ಸರ್ವತ ಒಂದೇ ಅಂತ ನಾವು ಪೂಜೆ ಮಾಡಬೇಕು. ನಿಷ್ಕಲ್ಮಶವಾಗಿ ಪೂಜೆ ಮಾಡಬೇಕು. ಏನೂ ಅಪೇಕ್ಷೆ ಪಡಬಾರ್ದು ದೇವರ ಹತ್ರ. ನನಗೆ ಅದೇ ಬೇಕು ಇದೇ ಬೇಕು ಅನ್ನೋದು ಕೇಳಬಾರ್ದು. ನಿಷ್ಕಲ್ಮಶವಾಗಿ ಪೂಜೆ ಮಾಡಿದ್ರೆ ತಾಯಿ ಯಾವುದೇ ದೇವರಾದರೂ ಹೋಲಿತಾಳೆ. ಅವಳು ಕೊಟ್ಟಿದ್ದೆ ಪಂಚಾಮ. ಹೌದು. ತುಂಬ ಸಂತೋಷ ಗುರೂಜಿ, ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ. ನೋಡಿ, ಯಾವುದೇ ಜಾತಿ ಧರ್ಮವಿಲ್ಲದ ಅನ್ನಮ್ಮ ದೇವಿಯ ಭಾವೈಕ್ಯತೆಯ ಸಂಕೇತ. ಹಿಂದೂಗಳು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಈ ತಾಯಿಯ ಆಶೀರ್ವಾದ ಪಡ್ಕೊಂಡು ಪಾವನರಾಗ್ಯಾರ. ಎಂತಿಂಥ ರಾಜಕಾರಣಿಗಳು ಬಂದಾರ್ರಿ, ಪ್ರಧಾನಮಂತ್ರಿಗಳು ಬಂದು ಹೋದಂಥ ಇತಿಹಾಸ ಈ 400 ವರ್ಷದ ಈ ಅನ್ನಮ್ಮ ದೇವಿಯ ಒಂದು ಪವಾಡಲ್ರಿ. ನಂಬಿಕೆ ಅದು ಕಲ್ಲು. ನಂಬಿಕೆ ಇದ್ದರೆ ದೇವರು, ನಂಬಿಕೆ ಇಲ್ಲಂದರೆ ಕಲ್ಲು ಅಂತಾರೆ ಅರ್ಚಕರು. ಎಷ್ಟೊಂದು ಸ್ವಾರಸ್ಯಕರವಾಗಿ ಇವತ್ತು ವಿಭಿನ್ನ ರೀತಿಯಿಂದ ಅವರು ಸವಿಸ್ತಾರವಾಗಿ ಸಂಪೂರ್ಣವಾಗಿ ಈ ಅನ್ನಮ್ಮ ದೇವಿಯ ಇತಿಹಾಸ, ಸಾಮ್ರಾಜ್ಯ ಎಷ್ಟೋ ಜನ ನೀವು ನೋಡ್ತಿರ್ಬೋದು. ಮಂಗಳವಾರ ಮತ್ತು ಶುಕ್ರವಾರ, ನಾವು ಮಂಗಳವಾರೇ ಬಂದಿದ್ದೀವಿ ಇವತ್ತು, ನಾವು ಪಾವನರಾಗಿದ್ದೀವಿ. ನಾವು ಮನಸ್ಸಿನಲ್ಲಿ ವಿಚಾರ ಮಾಡಿರಲಿಲ್ಲ ಮಂಗಳವಾರ ನಾವು ಅನ್ನಮ್ಮ ದೇವಿಯ ದರ್ಶನ ತೊಗೋತೀವಿ ಅಂತ. ನಾವು ಬಂದು ಇಲ್ಲಿ ದರ್ಶನ ತೊಗೋತಾ ಇದ್ದೀವಿ. ಈ ದರ್ಶನದಿಂದ ನಮ್ಮ ಕೋಟ್ಯಾಂತರ ವೀಕ್ಷಕರಿಗೆ ಶಾಂತಿ, ನೆಮ್ಮದಿ, ಭಾವ್ಯತೆ, ಜಾತ್ಯತೀತತೆಯ ರಾಷ್ಟ್ರ ಆಗಬೇಕು. ಸರ್ವರು ಸಹೋದರರಂತೆ ಬಾಳಬೇಕು. ಈ ಅನ್ನಮ್ಮ ದೇವಿಯ ಸಂಪೂರ್ಣ ವಿವರ, ಸಂಪೂರ್ಣ ದೃಶ್ಯವನ್ನು ಸಹಿತ ತೋರಿಸ್ತೀನಿ, ನೋಡ್ಕೋತ ಬನ್ನಿ ವೀಕ್ಷಕರೇ. ಎದ್ದಿನಿಂದ ಬರ್ತೀರಮ್ಮ ತಂಗಿ? ನಾವು ಚಿಕ್ಕವರು ಇದ್ದಾಗಿಂದನೂ ಇಲ್ಲಿ ಬರ್ತೀವಿ. ನಾವು ಮಕ್ಕಳಾಗಿದ್ದಾಗ ಅಮ್ಮ ಅವರು ಫಸ್ಟು ನಮ್ಮ ಇದೇ ಟೆಂಪಲ್ಗೆ ಕರ್ಕೊಂಡು ಬಂದಿದ್ದು. ಸೊ ಅದೇ ಥರ ನಾವು ಇವಾಗ ಆ್ಯಕ್ಚುಲಿ ಇಲ್ಲಿಲ್ಲ, US ಅಲ್ಲಿರೋದು. ಆದ್ರೂ ನಾನು USA-ಇಂದ ಇಯರ್ಲಿ ಒನ್ಸ್ ಬಂದಾಗ ಕಂಪಲ್ಸರಿ ನನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದೇ ಬರ್ತೀನಿ. ಅಂದರೆ ಆನಿವಾಸಿ ಕನ್ನಡಿಗರು ನೀವು? ಹೌದು. ತುಂಬ ಖುಷಿ ಆಗುತ್ತಲ್ಲ ಅನ್ನಮ್ಮ ದೇವಿ? ಅಯ್ಯೋ, ನಮಗೆ ಮಕ್ಕಳಿಗೆ ಮೈ ಹುಷಾರಿಲ್ಲ ಅಂದರೆ ನಾವು ಕೇಳೋದೇ ಫಸ್ಟ್ ಏನು ಅಂದರೆ, ನನಗೆ ಅಣ್ಣಮ್ಮ ನನ್ನ ಮಕ್ಕಳನ್ನ ಕಾಪಾಡು ಅಂತಲೇ ಕೇಳೋದು. ನಮಗೆ ಅಷ್ಟು ನಂಬಿಕೆ ಅಣ್ಣಮ್ಮನ ಮೇಲೆ. ಅಂದರೆ ವಿದೇಶದಲ್ಲಿಯೂ ಇದ್ದರೂ ಸಹಿತ ನೀವು ತಮ್ಮ ಮನೆತನದ ಒಂದು ಪೂಜೆ ಪುನಸ್ಕಾರ, ಯಾವ ವೈಶಿಷ್ಟ್ಯಗಳು, ಧರ್ಮಾಚರಣೆಗಳನ್ನು ಬಿಟ್ಟಿಲ್ಲ ಅಂದರೆ ತುಂಬ ಸಂತೋಷ ಆಗುತ್ತೆ. ಪೂರ್ವಜರು ಹಾಕಿಕೊಟ್ಟಂಥ ಮಾರ್ಗ. ನಾನು ಮಾತ್ರ ಅಲ್ಲ, ನಮ್ಮ ಮಕ್ಳಿಗೂ ಅದೇ ನಾವು ಕಲಿಸೋದಕ್ಕೆ ಇಷ್ಟಪಡ್ತೀವಿ. ಅವರೂ ಅಷ್ಟೇ, ಅವರೆಲ್ಲ ಹುಟ್ಟಿದ್ದೆಲ್ಲ US-ಅಲ್ಲೇ. ಇವರು ನಮ್ಮ ಹಸ್ಬೆಂಡೂ ಹೋಗಿ US-ಗೆ ಸೆಟ್ಲಾಗಿ ಆಲ್ಮೋಸ್ಟ್ 35-40 ಇಯರ್ಸ್ ಆಗ್ತಿದೆ. ಆದ್ರೂ ನಾವು ಬಂದಾಗ ನಾವು ತಪ್ಪದೇ ಇಲ್ಲಿ ಬಂದೇ ಬರ್ತೀವಿ. ಎಷ್ಟೊಂದು ಹೆಮ್ಮೆ ಅಲ್ಲ ಭಾರತೀಯ ಪರಂಪರೆ.
ನಾವು ಬಿಟ್ಕೊಡೋದಿಲ್ಲ. ಖುಷಿ ಅಲ್ಲ? ಇದನ್ನು ಅಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅಲ್ಲಿ ಒಂದು ಏನಾದರೂ ನೀವು ಗ್ರೂಪ್ ಹೋಗೋರು ಪೂಜೆ ಮಾಡ್ತೀವಿ? ಅಲ್ಲಿ ನಮಗೆ ದೇವಸ್ಥಾನ ಎಲ್ಲ ಇದೆ, ಮನೆಯಲ್ಲೂ ಪೂಜೆ ಮಾಡ್ತೀವಿ. US-ನಲ್ಲೂ ಈವನ್ ತಿಂಗಳಿಗೆ ಒಂದು ಸಾರಿ ಆದರೂ ನಾವು US-ಗೆ ಹೋಗಿ ಇದು ಟೆಂಪಲ್ಗೆ ಹೋಗಿ ನಾವು ಪೂಜೆ ಮಾಡಿಕೊಂಡು ಮಕ್ಕಳಿಗೆ ನಾವು ಪಾಲಿಸಿದ್ರೇ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಏನೂ ಇದೇ ಇರೋದಿಲ್ಲ. ಇಬ್ಬರು ಹೆಣ್ಮಕ್ಳು ನೋಡಿದ್ರು ನಾವು ಇಲ್ಲಿ ಬಂದಾಗ ನಾವು ಅವ್ರನ್ನ ಚೂಡಿದಾರ ಹಾಕ್ಕೊಳ್ಳೋದು ಆ ಥರ ಇಲ್ಲಿರೋ ಒಂದು ಇದನ್ನು ನಾವು ಪಾಲಿಸ್ಬೇಕು. ಮರ್ಯಾದೆಯ ಒಂದು ನಮ್ಮ ಉಡುಗೆ ತೊಡುಗೆಗಳನ್ನು ಸಹಿತ ಇಲ್ಲಿ ಉಟ್ಕೊಂಡು ಇಲ್ಲಿ ಅನ್ನಮ್ಮ ದೇವಿ ಆಶೀರ್ವಾದ ಕೊಡ್ತೀರಾ. ದೇವ್ರು ನೋಡಿ ಸಂಪತ್ತು ಕೊಡ್ತಾನೆ, ಸಕಲವಾದ 100 ಕೋಟಿ ರೂಪಾಯಿ ಕೊಡ್ತಾನೆ, ಆದರೆ ಆರೋಗ್ಯ ಮತ್ತು ಸಂಸ್ಕಾರ ಕೊಡೋದು ಇಂಪಾರ್ಟೆಂಟ್ ಅಲ್ಲ? ಕರೆಕ್ಟು. ಮತ್ತು ಇನ್ನೊಂದು ಏನು ಅಂದರೆ ನಮಗೆ ಕಷ್ಟ ಬಂದರೆ ದೇವ್ರನ್ನೇ ನಾವು ಕೇಳ್ಕೊಳ್ಳೋದಕ್ಕಾಗೋದು. ಸೊ ದೇವ್ರ ಕಷ್ಟ ಹೋಗೋದಕ್ಕೆ ಅವರು ನಮಗೆ ಒಂದು ಶಕ್ತಿ ಕೊಡಬೇಕು ಅಷ್ಟೇ. ಏನು ಮಾಡ್ತೀರಾ USA-ದಲ್ಲಿ? ನಾನು ಅಕೌಂಟೆಂಟು. ವೆರಿ ಗುಡ್. ಆಮೇಲೆ ನಿಮ್ಮ ಧರ್ಮಪತಿಯವರು ಏನು ಮಾಡ್ತಾ ಇದ್ದಾರೆ? ಸಾಫ್ಟ್ವೇರ್ ಇಂಜಿನಿಯರ್. ಏನು ಅನಿಸುತ್ತೆ ಸರ್? ಕುಟುಂಬ ಸಮೇತ ಬಂದಿದ್ದೀರಾ, ಮುದ್ದಾದ ಮಕ್ಕಳನ್ನು ತೊಗೊಂಡ್ಬಂದಿದ್ದೀರಾ? It's very peaceful. Like coming to the temple, it's very peaceful and you feel a sense of shanti. So as my wife said, health is wealth. So that's what, more than money, the health is the most important. ನೋಡಿ, ಶಾಂತಿ ನೆಮ್ಮದಿ ಭಾಳ ಇಂಪಾರ್ಟೆಂಟು, ಧನ ದೌಲತ್ತು ಬೇಡ ಅಂತಾರೆ. ಯಾವುದೇ ಪರಂಪರೆ, ಯಾವುದೇ ಜಾತ್ಯತೀತ ಮನೋಭಾವನೆಯಿಂದ ಸರ್ವರು ಸಮಾನರು ಅಂತ ಎಷ್ಟೊಂದು ಪ್ರೀತಿಯಿಂದ ಅನ್ನಮ್ಮ ದೇವಿಯ ಆಶೀರ್ವಾದ ಪಡ್ಕೊಳಕ್ಕೆ ಬರ್ತೀರಾ. ಭಾಳ ಖುಷಿ ಅನಿಸುತ್ತೆ. ಇವ್ರು ಕನ್ನಡ ಕಲ್ತಿದ್ದಾರಾ? ಸ್ವಲ್ಪ ಮಾತಾಡೋಕ್ಕೆ ಕಷ್ಟ, ಬಟ್ ಏನು ಅನಿಸುತ್ತೆ ಅನ್ನಮ್ಮ ದೇವಿಯ ಪರಂಪರೆ, ತಾಯಿ ಹಾಕಿಕೊಟ್ಟಂಥ ಮಾರ್ಗದರ್ಶನ ಹೇಗೆ ಅನಿಸುತ್ತೆ? I would like to follow it, and every time we come to India, I follow the same thing as my mom. ಖುಷಿ ಅನಿಸುತ್ತೆ? Yeah, really. I feel at peace here. Peace and a sense of shanti. ತಾಯಿ ಆಶೀರ್ವಾದ ಇದೆ. ನಿಮ್ಗೆ ಏನು ಅನ್ಸುತ್ತಮ್ಮ? ಇಂಗ್ಲೀಷ್ನಲ್ಲಿ ಅವರಿಗೆ ಕನ್ನಡ ಬರಲ್ಲ. ನೀವು ಹೇಳಿ ಅವರಿಗೆ, ನನಗೆ ಇಂಗ್ಲೀಷ್ ಬರಲ್ಲ. నీకేమనిపిస్తుందో అది చెప్పు, తెలుగులోనే కావాలంటేనే చెప్పు, తొందరలో. నీకు ఇక్కడ వచ్చేది టెంపుల్. It's like peaceful and like you feel happy. ಖುಷಿ ಇದೆ. ಖುಷಿ ಈ ಆಗುತ್ತೆ. ಮಕ್ಕಳು ಎಜುಕೇಶನ್ ಅಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ಹುಟ್ಟಿದ್ದೆಲ್ಲ ಅಲ್ಲೇ USA-ನಲ್ಲೇ. ಇಷ್ಟೊಂದು ವಿಚಿತ್ರ ಅನಿಸುತ್ತೆ, ಒಂದು ಖುಷಿನೂ ಅನಿಸುತ್ತೆ. ನೀವು ಎಷ್ಟೋ ದೇಶದಲ್ಲಿ ತಿರುಗಾಡಿದರೂ ಸಹಿತ ನಮ್ಮ ಪರಂಪರೆ, ನಮ್ಮ ಭಾರತೀಯತೆ, ನಮ್ಮ ಸಂಸ್ಕೃತಿ ಮಾತ್ರ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ, ಇದೊಂದು ಸಂದೇಶ, ಎಲ್ರಿಗೂ ಒಂದು ಸಂದೇಶ ಹೇಳಿ. ಯಾರೇ ಆದ್ರೂ ಎಲ್ಲೇ ಇದ್ರೂ ನಾವು ಹುಟ್ಟಿ ಬೆಳೆದಿದ್ದು ಪ್ಲೇಸದು ನಾವು ಯಾವಾಗಲೂ ಮರಿಬಾರ್ದು. ಮತ್ತು ನಾವು ಅದನ್ನು ಫಾಲೋ ಮಾಡಿದ್ರೇ ನಮ್ಮ ಮಕ್ಳಿಗೂ ಅದು ಅವರು ಫಾಲೋ ಮಾಡ್ತಾರೆ, ಬೆಳೆಯುತ್ತೆ. ಇಲ್ಲ ಅಂದರೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಇವಾಗೆಲ್ಲನೂ ಏನಾಗೋಗಿದೆ ಅಂದರೆ ಮಾಡ್ರನ್ ಲೈಫ್. ಸೊ ಟೆಂಪಲ್ ಅಂದ್ರೇ ಏನೋ ಅವರು ಒಂದು ಅಸಹ್ಯ ಅನ್ನೋ ಹಂಗೆ ಅಂದ್ಕೊಳ್ತಾರೆ. ದಯವಿಟ್ಟು ಹಂಗೆ ಅಂದ್ಕೊಬೇಡಿ. ಇದೆಲ್ಲ ಭಾರತದಲ್ಲಿ ಹುಟ್ಟೋದೇ ತುಂಬ 2000 years old history. You cannot forget it. ಭಾರತದಲ್ಲಿ ಹುಟ್ಟೋದೇ ತುಂಬ ದೊಡ್ಡ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲರೂ ಅಷ್ಟೇ ಅದನ್ನು ದಯವಿಟ್ಟು ಪಾಲಿಸಿ, ಅದನ್ನು ಮರಿಬೇಡಿ. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನೀವು USA-ದಲ್ಲಿದ್ದದ್ದು, ನಾನು ಇವತ್ತು ಆ್ಯಂಕರಿಂಗ್ ಮಾಡುವಾಗ ನೀವು ಆಕಸ್ಮಿಕವಾಗಿ ಸಿಕ್ಕಿದ್ರೆ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ನಿಮಗೆ ಸುಖ ಕೊಡಲಿ, ಶಾಂತಿ ಕೊಡಲಿ, ನೆಮ್ಮದಿ ಕೊಡಲಿ. ಆ ತಾಯಿ ಆಶೀರ್ವಾದ ನಿಮ್ಮ ತಲೆ ಮೇಲೆ ಯಾವಾಗಲೂ ಇರಲಿ. ನಮಸ್ಕಾರ. ಯಾಕಂದರೆ ಅನ್ನಮ್ಮ ದೇವಿಯ ಒಂದು ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಪೂಜೆ ಪುನಸ್ಕಾರ, ಅದೊಂದು ಶೃಂಗಾರದ ಒಂದು, ಇಲ್ಲಿ ಪ್ರತಿಯೊಂದು ಮೂರ್ತಿಗಳಿದ್ದಾವೆ. ಇಲ್ಲಿ ಎಂತಿಂಥ ಜನ ಬರ್ತಾರಂದರೆ ಎಲ್ಲರೂ ತಮ್ಮ ಕಷ್ಟಗಳನ್ನು ಇಲ್ಲಿ ತೋಡ್ಕೋತಾರೆ, ಈ ಅನ್ನಮ್ಮ ದೇವಿಗೆ ಮುಡಿಪಾಗಿ ಕೊಡ್ತಾರೆ. ಇದರಿಂದ ಉತ್ತರ ಕರ್ನಾಟಕದ ಮಹಾಜನತೆಗೆ ನಿಮಗೊಂದು ವಿನಂತಿ, ಎಲ್ಲರೂ ಬನ್ನಿ, ಅನ್ನಮ್ಮ ದೇವಿಯ ಆಶೀರ್ವಾದ ತಗೊಳ್ರಿ, ಪಾವನಾಗ್ರಿ, ಒಳ್ಳೊಳ್ಳೆಯ ನಿಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಮನೆ ಸಂಸಾರದಲ್ಲಿ ಯಾವುದು ತಂಟೆ ತಕರಾರಿಲ್ಲದೆ, ಯಾವುದೇ ಜಾತಿ ಭೇದ ಮಾಡದೆ ಎಲ್ಲರೂ ಭಾವ್ಯಕತೆ ಸಂಕೇತ ಸಾರುಗೋಸ್ಕರ ಕಡಕಾಕ ಅಲ್ಲಿಂದ ಬಂದಾನ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದು. ಇದೊಂದು ಮೊದಲನೆಯ ದೃಶ್ಯವನ್ನು ನಾನು ಸಂಪೂರ್ಣ ಅನ್ನಮ್ಮ ದೇವಿಯ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಎಂತೆಂಥ ರಾಜಕಾರಣಿಗಳು ಬಂದು ಹೋಗಿದ್ದಾರೆ, ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಪ್ರತಿಯೊಂದು ಕ್ಯಾಬಿನೆಟ್ ದರ್ಜೆಯ ಸಚಿವರು ಸಹಿತ ಈ ಅನ್ನಮ್ಮ ದೇವಿಯ ಆಶೀರ್ವಾದದಿಂದ ಇಲ್ಲಿ ಅನೇಕ ತಮ್ಮ ತೊಂದರೆಗಳನ್ನ ನಿವಾರಣೆ ಮಾಡಿಕೊಂಡು ರಾಜಕೀಯ ಒಂದು ಭವಿಷ್ಯವನ್ನು ಸಹಿತ ರೂಪಿಸಿಕೊಂಡಂಥ ಈ ಮಹಾತಾಯಿ ಇವತ್ತು ದೃಶ್ಯದ ಮುಖಾಂತರ ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ. ನಮ್ಮ ಜೊತೆ ರೋಷನ್ ಅವರಿದ್ದಾರೆ, ಅಪ್ಪು ನದಾಪ್ ಅವರಿದ್ದಾರೆ, ಇಳ್ಕಲ್ದಿಂದ ಬಂದಿದ್ದಾರೆ, ಮೆಹಬೂಬ್ ಅವರು ಬಂದಿದ್ದಾರೆ, ಜೇವರ್ಗಿದಿಂದ ಅನೇಕ ಘಟಾನುಘಟಿಗಳು ನಮ್ಮ ಜೊತೆ ಇವತ್ತು ಎಲ್ಲರೂ ಕೂಡಿ ನಾವು ಭಾವ್ಯಕತೆ ಸಂಕೇತ ಸಾರುಗೋಸ್ಕರ ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರೂ ಸಮವಾಗಿ
ಸಮಪಾಲಾಗಿ ಸಮಬಾಳಾಗಿ ಎಲ್ಲರೂ ಬದುಕೋಣ ಅನ್ನೋದೇ ಇವತ್ತಿನ ವಿಶೇಷ ಅನ್ನಮ್ಮ ದೇವಿಯ ಒಂದು ದರ್ಶನದ ಸ್ಟೋರಿ. ಈಗ ಒಂದು ಇಬ್ಬರು ಹೆಣ್ಮಕ್ಳು ಹೇಳಿದರು ಕಂಪ್ಲೀಟ್ ತಮ್ಮ ಯಾವ ರೀತಿ ಅನ್ನಮ್ಮ ದೇವಿ ಆಶೀರ್ವಾದ ಮಾಡಿದ್ದಾಳೆ, ನಮಗೆ ತುಂಬ ಸಂತೋಷ ಆಗಿದೆ, ನಮಗೆ ತುಂಬ ಸುಖ ಸಮೃದ್ಧಿ ಶಾಂತಿಯಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಮ್ಮ ಒಬ್ಬರು ಇದ್ದಾರೆ, ಇಲ್ಲಿ ತಮ್ಮ ಮಗುನ ತೊಗೊಂಬಂದಿದ್ದಾರೆ. ಕೇಳೋಣ. ಅಮ್ಮ ತಾಯಿ ಎಲ್ಲಿಂದ ಬಂದಿದ್ದೀರಾ? ನಾವು ಸಂಪಂಗಿ ರಾಮನಗರ. ಸಂಪಂಗಿ ರಾಮ. ಏನು ಅನ್ನಮ್ಮ ದೇವಿ ಆಶೀರ್ವಾದ ಹೇಗಿದೆ ತಂಗಿ? ಮಗುಗೆ ಹರಿಸ್ಕೊಂಡಿದ್ವಿ, ಅದಕ್ಕೆ ತೀರ್ಸಕ್ಕೆ ಬಂದಿದ್ವಿ. ಈಗ ಮಗು ಚೆನ್ನಾಗಿದೆ? ಚೆನ್ನಾಗಿದೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಇಲ್ವಾ ತುಂಬ ವರ್ಷದಿಂದ ಬರ್ತಾರೆ. ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಹೌದು. ಆದರೂ ಮಗು ಈಗ ಹುಷಾರಾಗಿದೆ. ಖುಷಿಯಲ್ಲ? ಅನ್ನಮ್ಮ ದೇವಿ ಆಶೀರ್ವಾದ ಸಿಕ್ಕಿದೆಯಲ್ಲ, ತುಂಬ ಖುಷಿಯಿಂದ. ತಾವೆಲ್ಲಿಂದ ಬಂದಿರಾ? ನಾವು ನಮ್ಮ ಅಕ್ಕ ಸರ್ ಅವರು. ಹೌದು ಹೌದು. ಈ ಮಗುಗೋಸ್ಕರ ಹೌದು, ಅರ್ಕೆ ಇತ್ತು ಮತ್ತು ಒಂದೊಂದು ಪಾಪು ಹಂಗೆ ಮನೆ ದೇವ್ರಿಗೆಲ್ಲ ಬಂದು ಎಲ್ಲರೂ ಪೂಜೆ ಮಾಡಿಸ್ಕೊಂಡು. ಇಲ್ಲಿ ಬೆಂಗಳೂರು ಅವರೇ? ಹೌದು. ಈ ಖುಷಿಯಿಂದ ಇದ್ದೀರಾ? ಹೌದು ಹೌದು. ಯಾವುದೇ ವೈದ್ಯಕೀಯ ಚಿಕಿತ್ಸೆ ಏನೋ ಅವಶ್ಯಕತೆ ಬೇಡ, ಇಲ್ಲ. ಆಶೀರ್ವಾದ ಸಿಕ್ಕೊಂಡು ಹೌದು ಹೌದು ಸರ್. ತುಂಬ ಖುಷಿಯಿಂದ ಹೌದು ಹೌದು. ತುಂಬ ಸಂತೋಷ. ಥ್ಯಾಂಕ್ ಯು. ಓಕೆ. ದೇವಿಯ ಒಂದು ವಿಶೇಷ ಪೂಜೆ ಮಂಗಳವಾರ ಮತ್ತು ಶುಕ್ರವಾರ ಎಷ್ಟೊಂದು ಭಯಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ಎಷ್ಟೊಂದು ಭಾನುವಾರ ಎಷ್ಟೊಂದು ಸೊಗಸಾಗಿ ಎಷ್ಟೊಂದು ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಈ ಪೂಜೆ ಪುನಸ್ಕಾರವನ್ನು ನೋಡಲಿಕ್ಕೆ. ದೇಶ ವಿದೇಶಗಳಿಂದ ಬಂದಿದ್ದಾರೆ. ಈಗ USA ನಮ್ಮ ಜೊತೆ ಮಾತಾಡಿದರು, ಕುಟುಂಬ ಸಮೇತ ಬಂದಿದ್ದಾರೆ. ಅವರು ವಿದೇಶದಲ್ಲಿ ಇದ್ದರೂ ಸಹಿತ ಅನ್ನಮ್ಮ ದೇವಿ ಆಶೀರ್ವಾದ ಪಡ್ಕೋತಾರೆ. ಇಲ್ಲಿ ಪೂಜೆಯ ವಿಧಿವಿಧಾನಗಳನ್ನು ಆ ದೃಶ್ಯ ಇವತ್ತು ನಾವು ಮಂಗಳವಾರ ಬಂದಿದ್ದು ವಿಶೇಷ ಪೂಜೆಯೊಂದಿಗೆ. ಆ ವಿಶೇಷ ಪೂಜೆಯ ನೇರ ದೃಶ್ಯಗಳನ್ನ ನೋಡಿರಿ. ಎಷ್ಟೋ ಜನ ಬಂದಿದ್ದಾರೆ ತಮ್ಮ ಭಕ್ತಿಯಿಂದ. ಇದು ಪ್ರತಿಯೊಂದು ಇಲ್ಲಿ ಅರ್ಚಕರಿದ್ದಾರೆ, ಇಲ್ಲಿ ಅರ್ಚಕರಿದ್ದಾರೆ. ಇದೊಂದು ವಿಶೇಷ ಪೂಜೆ. ಈ ಪೂಜೆಯನ್ನು ನೋಡಿಕೊಂಡು ಅನೇಕ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಸಲುವಾಗಿ ಅನ್ನಮ್ಮ ದೇವಿ ಯಾವಾಗಲೂ ನಿಮ್ಮ ಜೊತೆ ಇದ್ದಾಳೆ. ಇದು ಒಂದು ವಿಶೇಷ ಪೂಜೆ ಇವತ್ತು ಮಂಗಳವಾರ. ಅಮ್ಮ ತಮ್ಮ ಹೆಸರು? ರಾಜೇಶ್ವರಿ ಅಂತ. ಎಷ್ಟು ವರ್ಷದಿಂದ ಬರ್ತೀರಮ್ಮ ಇಲ್ಲಿ? ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ. ನಮ್ಮ ತಂದೆಯವರ ಅರ್ಚಕರು. ಹಾಂ. ಎಷ್ಟೊಂದು ನಂಬಿಕೆ ಇದೆ? ನಮ್ಮ ಅಣ್ಣ ಅವರು ನಂಬಿಕೆ ಅಪಾರ ನಂಬಿಕೆ. ನಮ್ಮ ತಾಯಿಯ ಆಶೀರ್ವಾದ ಯಾವಾಗ ಸದಾ ಇರುತ್ತೆ. ನಾವು ಒಂದೊಂದು ಕ್ಷಣಕ್ಕೂ ನಾವು ಅಮ್ಮನ್ನ ನೆನೀತೇವೆ. ನೆನೆದು ಅದನ್ನು ನಾವು ಸ್ಮರಣೆ ಮಾಡ್ತೀವಿ ಯಾವಾಗಲೂ ಶಾಂತಿ ನೆಮ್ಮದಿಯ ಒಂದು ಜೀವನ, ಸಂಸಾರ, ಮಕ್ಕಳು ಎಲ್ಲ ಸುಖವಾಗಿರ್ತಾರೆ. ಹೌದು ಹೌದು ಆಶೀರ್ವಾದ. ಹೌದು. ಪ್ರಭಾತ್. ಹೇಗೆ ಅನ್ಸುತ್ತಮ್ಮ? ತುಂಬ ಮಹಿಮೆ ಇರೋ ಜಾಗ ಇದು. ತುಂಬ ಅಪಾರವಾದ ಭಕ್ತಿ ಇದೆ ಇಲ್ಲಿ. ಬಂದವ್ರಿಗೆಲ್ಲ ಅಮ್ಮ ನನ್ನ ಏನಿದ್ದೀವಿ ಶಕ್ತಿನ ತೋರಿಸ್ತಾ ಕಾಪಾಡ್ಕೊಂಬಂದೇಳಿ ಇಡೀ ಬೆಂಗಳೂರನ್ನ. ಯಾಕಂದರೆ ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ. ತುಂಬ ಜನ ಬರ್ತಾರೆ. ನೀವು ನೋಡ್ತಾ ಇರ್ಬೋದು ನಮ್ಮ ಚಾನಲ್. ನಮ್ಗೆ ತುಂಬ ಖುಷಿ ಆಗುತ್ತೆ. ನೀವು ನೋಡಿದ್ದೀರಾ ಅಂತ ಬೆಂಗಳೂರವ್ರಂತ. ಒಂದು ಒಳ್ಳೆಯ ಸಂದೇಶ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಮಹಾಜನತೆಗೆ. ಎಲ್ಲರೂ ಹೇಗೆ ನೆಮ್ಮದಿಯಿಂದ ಬದುಕಬೇಕು ಹಿಂದಿನ ಕಾಲದಲ್ಲಿ, ಯಾವುದೇ ಜಾತಿ ಅಲ್ಲದೆ. ಅಮ್ಮನಿಗೆ ಭೇದ ಭಾವ ಅನ್ನೋದೇ ಇಲ್ಲ ಈ ಜಾಗದಲ್ಲಿ. ಯಾರೇ ಪ್ರತಿಯೊಬ್ಬರು ಬಂದರೂ ಅಮ್ಮ ಕೈ ಹಿಡಿದು ಕಾಪಾಡ್ತಾಳೆ. ಅದು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ನಮ್ಮ ಕನ್ನಡ ಆಗ್ಬೋದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಪ್ರತಿಯೊಂದು ಎಲ್ಲ ಒಂದೇ ಇದೆ. ಅಮ್ಮ ಒಬ್ಬಳೇ ಇದ್ದಾಳೆ. ಹೆಸರು ಅಪಾರ ಇರ್ಬೋದು, ಸಾವಿರ ಇರ್ಬೋದು, ಅದೇ ತಾಯಿ ಒಬ್ಬಳೇ ಇದ್ದಾಳೆ. ಖಂಡಿತವಾಗ್ಲೂ ಬನ್ನಿ. ಅಮ್ಮ ನಿಮ್ಗೆಲ್ರಿಗೂ ಒಳ್ಳೇದು ಮಾಡ್ತಾಳೆ, ಸದಾ ಇದ್ದೇ ಇರ್ತಾಳೆ. ಥ್ಯಾಂಕ್ ಯು ತಂಗಿ. ಹಾಂ, ನಮಸ್ಕಾರ. ನೋಡಿ, ಇಲ್ಲೊಂದು ವಿಶೇಷ ಪೂಜೆ. ಅನ್ನಮ್ಮ ದೇವಿಯ ಭಯಭಕ್ತಿಯಿಂದ ಎಷ್ಟೊಂದು ವಿಶ್ವಾಸ, ಒಂದು ನಂಬಿಕೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇಡೀ ಜಗತ್ತೇ ಇವತ್ತು ಭಾರತೀಯ ಸಂಸ್ಕೃತಿಯತ್ತ ಮಾರು ಹೋಗ್ತಾ ಇದೆ. ವಿದೇಶದಲ್ಲಿ ಇದ್ದವರು ಸಹಿತ ಇವತ್ತು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಮೆಚ್ಕೋತಾ ಇದ್ದಾರೆ. ಎಲ್ಲರೂ ಒಂದು ಭಯಭಕ್ತಿಯಿಂದ ಬದುಕಿದ್ದಾರೆ. ದೇವರ ಆಶೀರ್ವಾದ. USA ದವರು ಎಷ್ಟು ಚೆನ್ನಾಗಿ ಇವತ್ತು ಮಾತಾಡಿದರು ನಮ್ಮ ಜೊತೆ, ನೀವು ಅದನ್ನು ನೇರವಾಗಿ ಕೇಳಬಹುದು.